ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ರಾಮಾಚಾರಿ ಒಬ್ಬನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಅಲ್ಲಿಗೆ ಚಾರು ಬಂದು, ಶೇರ್ ಮಾರ್ಕೆಟ್ ಏನಾದರೂ ಬಿದ್ದು ಹೋಯ್ತಾ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಯಾಕೆ ಹೀಗೆ ಕೇಳ್ತಿದ್ದೀರಾ ಮೇಡಮ್ ಅಂತ ಕೇಳ್ತಾನೆ. ಆಗ ಚಾರು ಮತ್ತೆ ತಲೆ ಮೇಲೆ ಆಕಾಶ ಬಿದ್ದಾಗೆ ಕೂತಿದೆಯಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಏನಿಲ್ಲ ಬಿಡಿ ಅಂತ ಹೇಳ್ತಾನೆ. ಆಗ ಚಾರು ನನಗೆ ಗೊತ್ತು, ನನ್ನ ರಾಮಾಚಾರಿ ಹೀಗೆಲ್ಲ ಸುಮ್ಮನೆ ಮಂಕಾಗಿ ಕೂಡೋನಲ್ಲ, ಏನಾಯಿತು ಹೇಳು ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅದು ಸಂಪತ್ ಸರ್ ಮನೆಯಲ್ಲಿ ಅಂತ ಹೇಳ್ತಿರುವಾಗಲೇ ಅವಾಗ ಚಾರು ನೀನು ಆ ತೆಂಗಿನಕಾಯಿ ಹೊಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ ಅವ್ರು ಫೋನ್ ಮಾಡಿದಾಗ ನೀನೇ ಕ್ಲಾರಿಟಿ ಕೊಟ್ಟಿಲ್ಲ, ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತಾರಾ? ಯಾವ ಕಾಲದಲ್ಲಿ ಇದೆಯಾ ರಾಮಾಚಾರಿ ನೀನು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಯಾವ ಕಾಲದಲ್ಲಿದ್ದರೆ ಏನ್ರಿ ಮನುಷ್ಯನ ಫೀಲಿಂಗ್ಸ್ ಬದಲಾಗುತ್ತಾ? ಗಂಡ ಹೆಂಡತಿ ಪ್ರೀತಿ ಅಂತ ಅಪ್ಪ ಅಮ್ಮನ ವಾಸ್ತಲ್ಲೇ ಬದಲಾಗುತ್ತಾ? ಎಷ್ಟೇ ಯುಗಗಳು ಕಳೆದರೂ ಅದು ಮಾತ್ರ ಬದಲಾಗಲ್ಲ ಅಲ್ವಾ ಅಂತ ಹೇಳ್ತಾನೆ. ಆಗ ಚಾರು ಇವಾಗ ಅಮ್ಮರ ಪ್ರೀತಿಗೆ ಏನೂ ಆಗಿಲ್ವಲ್ಲ, ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಇದ್ದಾರಲ್ವ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಇದ್ದಾರೆ ಹೌದು ಅಂತ ಹೇಳ್ತಾನೆ. ಆಗ ಚಾರು ಮತ್ತೆ ಆ ತೆಂಗಿನಕಾಯಿ ಹೊಡೆದಿದ್ದನ್ನು ಇಷ್ಟು ದೊಡ್ಡದು ಮಾಡ್ತಿದೆಯಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ನೋಡಿ ಚಾರು ಮೇಡಮ್, ನಮ್ಮ ಧರ್ಮದಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಸುಮ್ಮನೆ ಇಟ್ಟಿಲ್ಲ, ನಮ್ಮ ಆಚರಣೆಯಲ್ಲಿ ಈ ಸೂಚನೆಗಳು ಮುಂದಿನ ಭವಿಷ್ಯನ ಸೂಚಿಸುತ್ತೆ ಅಂತ ಹೇಳ್ತಾನೆ. ಆಗ ಚಾರು ನಿನಗೇನು ಹೇಳಬೇಕು ಅಂತ ಅನ್ನಿಸ್ತಿದೆಯೋ ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಹೇಳು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ನನಗೆ ಯಾಕೋ ತೆಂಗಿನಕಾಯಿ ಆ ರೀತಿ ಹೊಡೆದಿರೋದು ಅಪಶಕನ ಅಂತ ಅನಿಸುತ್ತೆ, ಅವರ ಲೈಫ್ನಲ್ಲಿ ಏನೋ ಕೆಟ್ಟದಾಗುತ್ತೆ ಅಂತ ಸೂಚನೆ ಕೊಡುತ್ತೆ ಅಂತ ಅನಿಸ್ತಾ ಇದೆ ಚಾರು ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು ಏನು ಕೆಟ್ಟದಾಗುತ್ತೆ ಏನು ಹೇಳ್ತಿದ್ಯಾ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಚಾರು ಮೇಡಮ್, ಜಾತಕ ಹೇಳುವಾಗ ಗ್ರಹಗತಿ ಸಮಯ ಎಲ್ಲ ನೋಡಿಕೊಂಡು ಅವರ ಮನಸ್ಸಿಗೆ ನೋವಾಗಬಾರ್ದು ಎನ್ನುವ ಕಾರಣಕ್ಕೆ ಅವರಿಗೆ ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ರೂ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸುಳ್ಳು ಹೇಳಿರ್ತೀವಿ. ಆದರೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅವ್ರಿಗೇನೋ ಕೆಟ್ಟದಾಗೋ ಚಾನ್ಸ್ ಇದೆ ಅಂತ. ಆದರೆ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಅದನ್ನು ಹೇಳಲೂಬಾರ್ದು, ಹೇಳೋದು ನಮ್ಮ ಧರ್ಮನೂ ಅಲ್ಲ ಅಂತ ಹೇಳ್ತಾನೆ. ಆಗ ಚಾರು ಮತ್ತೆ ಇವಾಗ ಹೇಳ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಯಾಕೆಂದರೆ ರಾಘು ಜಾನ್ಸಿ ಮಧ್ಯೆ ಏನೋ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ, ಆದರೆ ಅದನ್ನು ಅವರಿಗೆ ಹೇಗೆ ಹೇಳೋದು ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು ರಾಮಾಚಾರಿ ನೀನು ಏನೂ ಹೇಳಬೇಡ, ಅವರ ಮಧ್ಯೆ ಯಾವ ತೊಂದರೆನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವ್ರಿಗೇನಾದರೂ ಆದರೆ ನನಗೇನು ಸಂತೋಷ ಆಗುತ್ತದಾ? ನನಗೂ ಅವರಿಬ್ಬರ ಮಧ್ಯೆ ಏನೂ ತೊಂದರೆ ಆಗಬಾರ್ದು ಅನ್ನೋದೇ ಆಸೆ ಅಂತ ಹೇಳ್ತಾನೆ. ಆಗ ಚಾರು ಯಾರು ಕೈ ಬಿಟ್ಟರು ಆ ದೇವರು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅವರಿಬ್ಬರಿಗೂ ತೊಂದರೆ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೌದು ಮೇಡಮ್, ಕೊನೆಗೆ ದೇವರ ಹತ್ತಿರ ಬೇಡ್ಕೊಳ್ಳೋದು ಒಂದೇ ನಮಗೆ ಉಳಿದಿರೋ ದಾರಿ ಅಂತ ಹೇಳ್ತಾನೆ. ಆಗ ಚಾರು ಸರಿ ನಾನು ಒಳಗೆ ಹೋಗಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಬರ್ತೀನಿ, ಆಮೇಲೆ ನಾವಿಬ್ಬರು ಸಿದ್ಧಾಂತ ಅವರನ್ನು ಮೀಟಾಗಿ ಮಾಡೋಕ್ಕೆ ಹೋಗೋಣ ಸರಿನಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇತ್ತ ರಾಮಾಚಾರಿ ಮತ್ತು ಚಾರು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಸಿದ್ಧಾರ್ಥ ಹತ್ತಿರ ಬರ್ತಾರೆ. ಆಗ ಸಿದ್ಧಾರ್ಥ ಬನ್ನಿ ಮಿಸ್ಟರ್ ಬಸವರಾಜ್ ಅಲಿಯಾಸ್ ಕೃಷ್ಣ ಅಂತ ಹೇಳ್ತಾನೆ. ಆಗ ಚಾರು ಸರ್ ಇವರು ಬಸವರಾಜನೂ ಅಲ್ಲ ಕೃಷ್ಣನೂ ಅಲ್ಲ, ನನ್ನ ಗಂಡ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ಸಿದ್ಧಾರ್ಥ ವೆರಿ ಗುಡ್, ನಿಮ್ಮ ಗಂಡ ರಾಮಾಚಾರಿ ಅಂತ ಪ್ರೂವ್ ಮಾಡೋಕ್ಕೆ ಕೆಲವು ಪ್ರೂಫ್ ಬೇಕಲ್ಲ ಚಾರು ಮೇಡಮ್, ಕೃಷ್ಣನ ಕೊಂದವರು ಅರೆಸ್ಟ್ ಆಗಬೇಕು, ಆ ಮೂಲಕ ನೀವು ರಾಮಾಚಾರಿ ಎನ್ನುವುದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀರಾ ರಾಮಾಚಾರಿ, ನಿಮ್ಮ ಮುಂದಿನ ನಡೆ ಹೇಗೆ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ಸರ್ ಅದರ ಬಗ್ಗೆನೇ ಡಿಸ್ಕಸ್ ಮಾಡಬೇಕು ಅಂತಾನೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಸರ್ ಅಂತ ಹೇಳಿ ತಾನು ತಂದ ಡಾಕ್ಯುಮೆಂಟ್ಸ್ಗಳ ಫೈಲನ್ನು ಸಿದ್ಧಾರ್ಥ ಕೈಗೆ ಕೊಡ್ತಾನೆ. ಆಗ ಚಾರು ಸರ್ ನೀವು ಹೇಳಿದ ಹಾಗೆ ನವದೀಪ್ ಮನೆಗೆ ಹೋಗಿ ಅವರ ಲ್ಯಾಪ್ಟಾಪ್ನಲ್ಲಿ ಇದ್ದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಾಪಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸಿದ್ಧಾರ್ಥ ವೆರಿ ಗುಡ್ ಅಂತ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೋಡಿ ಗುಡ್ ಜಾಬ್ ರಾಮಾಚಾರಿ ಮತ್ತು ಚಾರು, ನೀವಿಬ್ಬರು ಒಳ್ಳೆಯ ಟೈಮ್ಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಆ ನವದೀಪ್ ಎಷ್ಟು ಲೀಗಲ್ ಆಗಿ ಬಿಸ್ನೆಸ್ ಮಾಡಿದಾನೋ ಅಷ್ಟೇ ಇಲ್ಲೀಗಲ್ ಆಗೂ ಬಿಸ್ನೆಸ್ ಮಾಡ್ತಿದ್ದಾನೆ. ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನು ಈ ಸಮಾಜದ ಕಣ್ ತಪ್ಪಿಸೋಕೆ, ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನ ಲಾಭಕ್ಕೋಸ್ಕರ. ದೋ ನಂಬರ್ ದಂಧ ಅಂತಾರಲ್ಲ ಹಾಗೆ ನೋಡಿ, ಇದರಲ್ಲೇ ಇದೆ. ಇವತ್ತು 20 ಲಾರಿ ಇಲ್ಲೀಗಲ್ ಆಗಿ ಲೋಡ್ ಮಂಗಳೂರಿಗೆ ಹೋಗ್ತಾ ಇದೆ, ಅಲ್ಲಿಂದ ಕಂಟೈನರ್ನಲ್ಲಿ ಇವತ್ತು ರಾತ್ರಿ ದುಬೈಗೆ ಹೋಗ್ತಾ ಇದೆ. ಆ 20 ಲಾರಿಗಳಲ್ಲಿ ಕೆಲವೊಂದು ಕಳುವು ಮಾಲುಗಳಿವೆ ಅಂತ ಹೇಳ್ತಾನೆ. ಆಗ ಚಾರು ಸರ್ ಈಗೇನು ಮಾಡೋದು ಅಂತ ಕೇಳ್ತಾಳೆ. ಆಗ ಸಿದ್ಧಾರ್ಥ ಡೋಂಟ್ ವರಿ,
ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ಕಳ್ಳ ಮಾಲು ಇರೋ ಲಾರಿ ನಂಬರ್ನ ಅವನೇ ಮಾರ್ಕ್ ಮಾಡಿದ್ದಾನೆ ಮತ್ತು ಗಾಡಿ ಹೊರಡೋ ಟೈಮ್ನ ಮಾರ್ಕ್ ಮಾಡಿದ್ದಾನೆ. ಈ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ಅವನನ್ನು ಈಸಿಯಾಗಿ ಲಾಕ್ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಆಗ ಸಿದ್ಧಾರ್ಥ್ ಓಕೆ, ನನ್ನ ಡ್ಯೂಟಿ ನಾನು ಈಗಲೇ ಶುರು ಮಾಡ್ತೀನಿ, ಮತ್ತೆ ಸಿಗ್ತೀನಿ, ಬಾಯ್ ಅಂತ ಹೇಳಿ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾನೆ. ಆಗ ರಾಮಾಚಾರಿ ಅಂತೂ ಆ ಸೆಕ್ಷನ್ಗೆ ನಗಾಳ ಇಟ್ಟಾಯಿತು ಮೇಡಮ್ ಅಂತ ಹೇಳ್ತಾನೆ. ಆಗ ಅದಕ್ಕೆ ಚಾರು ಹೌದು ರಾಮಾಚಾರಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.